ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಝೀರೋ ಟು ಹೀರೋ ಮಾತಾಡ್ತಾ ಇದ್ದೀನಿ. ಈಗ 6ನೇ ತರಗತಿ ಭಾಗ 1 ಹೊಸ ಲೆಸನ್ನೊಡನೆ ನಿಮ್ಮ ಜೊತೆ ಬಂದಿದ್ದೇನೆ. ಯಾವ ಲೆಸನಪ್ಪ ಅಂದರೆ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಎಂಬ ಲೆಸನ್ನೊಂದಿಗೆ ನಿಮ್ಮ ಮುಂದೆ ಹಾಜರಾಗಿದ್ದೇನೆ. ಇಲ್ಲಿ ಈ ಪೇಜ್ನಾಗ ನೋಡ್ತಾ ಇರ್ಬೋದು, ಏನೂ ಇಂಪಾರ್ಟೆಂಟ್ ಇಲ್ಲ. ಇಲ್ಲಿ ನೋಡ್ತಿರ್ಬೋದು ನಮ್ಮ ನಾಡು ಕರ್ನಾಟಕ. ಇಲ್ಲಿ ಕೆಳಗಡೆ ನೋಡಿ ಈ ಬಾಕ್ಸಲ್ಲಿ ನಮ್ಮ ನಾಡು ಕರ್ನಾಟಕ, ನಮ್ಮ ರಾಜ್ಯ ಸುಮಾರು 2000 ವರ್ಷಗಳ ಚರಿತ್ರೆ ಇದೆ. ನಮ್ಮ ಕರ್ನಾಟಕ ಏನದಲ್ರಿ 2000 ವರ್ಷಗಳ ಏನದಪ್ಪ ಅಂತಂದರೆ ಚರಿತ್ರೆಯನ್ನು ಹೊಂದದ್ರಿ. ಇಲ್ಲಿ ಶಿಲಾಯುಗಗಳ ಸಂಸ್ಕೃತಿ ಅದ. ನಾವರ ಮೊದಲಿನ ಲೆಸನ್ದಾಗೆ ನೋಡೀವಿ ಶಿಲಾಯುಗದ ಸಂಸ್ಕೃತಿ ಅದ. ಅನೇಕ ಜಿಲ್ಲೆಗಳವ, ಜಿಲ್ಲಾ ಕೇಂದ್ರಗಳವ, ಇದೆಲ್ಲ ಅದ. ಇದೇನು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಮೇನಪ್ಪ ಅಂತಂದರೆ ಈ ಕ್ಲಾಸ್ ಮಾಡ್ತಿರೋದು ಮ್ಯಾಪ್ನಲ್ಲಿ ಅವರು ಯಾವ ರೀತಿ ಬೇಕಾದರೂ ಕೇಳಬಹುದು. ಸೊ ಇಲ್ಲಿ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಎಂಬ ಇದೇನಿದು ಅದಲ್ರಿ, ಇಲ್ಲೇನಪ್ಪ ಅಂತಂದರೆ ಮೇನ್ ಇಂಪಾರ್ಟೆಂಟ್ ಇಲ್ಲಿ ಫಸ್ಟ್ ನಮ್ಮ ಕರ್ನಾಟಕ ನೋಡ್ಲತ್ತೀರಿ. ಕಂಪಲ್ಸರಿ ಏನು ಮಾಡಬೇಕಪ್ಪ ಅಂತಂದರೆ 0 ಸ್ಟಾರ್ಟ್ ಮಾಡ್ಲತ್ತೀವಿ ನಾವೆಲ್ಲ. ಸೊ ನಾವೇನು ಮಾಡಬೇಕು, ಕಂಪಲ್ಸರಿ ಕರ್ನಾಟಕ ಮ್ಯಾಪ್ ಹಾಕೋದನ್ನು ಕಲೀಲೇಬೇಕು ವಿತ್ ಜಿಲ್ಲೆಗಳು ಅಲ್ಲಿಂದ ಏನು ಮಾಡಬೇಕು, ನಾವು ಕಲಿಬೇಕು. ವಿತ್ ಜಿಲ್ಲೆಗಳು ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆ ಬರ್ತಾವ, ಹೆಂಗೆ ಬರ್ತಾವ, ಈ ಮ್ಯಾಪ್ ಬೇಸ್ಡ ಯಾವ ರೀತಿ ಕೆಇದವರು ಕ್ವಶನ್ಸ್ ಕೇಳ್ತಾರೆ ಕರ್ನಾಟಕ ಮ್ಯಾಪ್ ಬೇಸ್ಡ ಅಂಥೇಳಿ ತಿಳ್ಕೊಂಬ. ಫಸ್ಟ್ ನೋಡ್ರಿ, ಕರ್ನಾಟಕ ರಾಜ್ಯದಲ್ಲಿ ಪ್ರಮುಖವಾಗಿ 4 ಆಡಳಿತ ವಿಭಾಗಗಳು ಬರ್ತಾವೆ ರೀ. ಎಷ್ಟು ರೀ? 4. ಯಾವ್ಯಾವ್ರಿ? ಝೂಮ್ ಮಾಡ್ತೀನಿ ತಡ್ರಿ. ಇಲ್ಲಿ ನೋಡ್ಬೋದು ನೀವು. ಕಲಬುರಗಿ ವಿಭಾಗ, ಬೆಳಗಾವಿ ವಿಭಾಗ, ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ ಎನ್ನುವ 4 ಏನಪ್ಪ ಅಂತಂದರೆ ಆಡಳಿತ ವಿಭಾಗಗಳು ಬರ್ತಾವ್ರಿ. ರೈಟ್. ಈಗ ನೋಡ್ಲತ್ತೀರಿ ಇಲ್ಲಿ ಕಲಬುರಗಿ ವಿಭಾಗ ನೋಡ್ಲತ್ತೀರಿ. ನೆಕ್ಸ್ಟ್ ಬೆಳಗಾವಿ ವಿಭಾಗ ನೋಡ್ಲತ್ತೀರಿ. ಆಮ್ಯಾಗ ಬೆಂಗಳೂರು ವಿಭಾಗ ನೋಡ್ಲತ್ತೀರಿ. ಆಮ್ಯಾಗ ಮೈಸೂರು ವಿಭಾಗ ನೋಡ್ಲತ್ತೀರಿ. ರೈಟ್. ಇವೆಲ್ಲ 4 ವಿಭಾಗಗಳು ನೋಡ್ಲತ್ತೀರಿ. ಮೊದಲನೇದು ಬೀದರ್, ಕಲಬುರ್ಗಿ. ಇಲ್ಲಿ ಕಲಬುರಗಿ ವಿಭಾಗಗಳಲ್ಲಿ ಯಾವ್ಯಾವಪ್ಪ ಅಂತಂದರೆ ಬೀದರ್, ಕಲಬುರ್ಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ. ಬೀದರ್, ಕಲಬುರ್ಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ. ಈಗ ಇವು ನೆನ್ಪಿಟ್ಕೋಬೇಕಲ್ರಿ. ಇವು ಇಷ್ಟು ಈಸಿಯಾಗಿ ನೆನ್ಪಿಡ್ಲಿಕ್ಕಾಗಲ್ಲ. ರೈಟ್. ಅದ್ರ ಸಲಕ್ಕೆ ಇವು ನೆನ್ಪಿಟ್ಕೊಂಬೋದು ಪ್ರಯತ್ನ ಮಾಡೋಣ. ಓಕೆ. ಬೀದರ್ ಅಂದರೆ ಬಿ ಅಂತ ಅಂದ್ಕೊಳ್ಳೋಣ. ಆಮೇಲೆ BKY ಬೀದರ್, ಕಲಬುರ್ಗಿ, ಯಾದಗಿರಿ. ಇದೇನು ರೀ BKY ಅಂದರೆ ಬೀದರ್, ಕಲಬುರ್ಗಿ, ಯಾದಗಿರಿ. ಆಮ್ಯಾಗ RKBV BKY RKBV ಅಂದರೆ ಬೀದರ್, ಕಲಬುರ್ಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ. ಇಲ್ಲಿ ಶಾರ್ಟ್ ಟ್ರಿಕ್ಸ್ ನೆನ್ಪಿಟ್ಕೋರಿ. BKY RKBV ಅನ್ನೋದನ್ನು ನೆನ್ಪಿಟ್ಕೋರಿ. ಯಾಕೆ ನೆನ್ಪಿಟ್ಕೋಬೇಕು ಹೇಳ್ತೀನಿ. ಇದು ಮ್ಯಾಪ್ ಬೇಸ್ಡ್ ನಾವು ಪ್ರಾಕ್ಟೀಸ್ ಮಾಡಲೇಬೇಕು. ಇಲ್ಲಾಂತಂದರೆ ನಡೆಲ್ಲ. ಇಲ್ಲಾಂತಂದರೆ ಈ ಮ್ಯಾಪ್ ಮ್ಯಾಗೆ ಭಾಳ ಕ್ವಶನ್ಸ್ ಕೇಳ್ತಾರೆ. ಈಗ ಮುಂದೆ ಹೇಳ್ತೀನಿ ನಾ ಯಾವ ಕ್ವಶನ್ಸ್ ಕೇಳ್ತಾರೆ, ಯಾವಿಲ್ಲ ಅನ್ನೋದನ್ನು ನಾವು ಮುಂದೆ ಹೇಳ್ತೀನಿ. ಓಕೆ. ಇಲ್ಲಿ ನೋಡತ್ತೀರಿ ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಗದಗ, ಉತ್ತರ ಕನ್ನಡ ಅನ್ನೋದನ್ನು ನೋಡ್ಲತ್ತೀರಿ. ಇದು ಯಾವುದು ವಿಭಾಗ? ಬೆಳಗಾವಿ ವಿಭಾಗ. ಇದು ಕಲಬುರಗಿ ವಿಭಾಗದ್ದು ಟ್ರಿಕ್ಸ್ ನೆನ್ಪಿಟ್ಕೊಂಬಮ್ಮ ನಾವು. BKY RKBV ಆಯ್ತು. ಇದು ನೆನ್ಪಿಟ್ಕೋರಿ. ನೆಕ್ಸ್ಟ್ ಬೆಳಗಾವಿ ವಿಭಾಗ ನೋಡ್ಲತ್ತೀರಿ. ಇದು ವಿಜಯಪುರ ಬರ್ತದ್ರಿ, ಬಾಗಲಕೋಟೆ ಬರ್ತದ್ರಿ, ಬೆಳಗಾವಿ ಬರ್ತದ್ರಿ, ಧಾರವಾಡ, ಗದಗ, ಉತ್ತರ ಕನ್ನಡ, ಹಾವೇರಿ ಬರ್ತದೆ. ವಿಜಾಪುರ, ಬಾಗಲಕೋಟೆ, ಬೆಳಗಾವಿ, ವಿಜಾಪುರ, ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಗದಗ, ಉತ್ತರ ಕನ್ನಡ, ಹಾವೇರಿ ಅನ್ನೋದು ಬರ್ತದೆ. ರೈಟ್. ಆಮ್ಯಾಗ ಬೆಂಗಳೂರು, ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ,
ರಾಮನಗರ. ಇವಕ್ಕೆಲ್ಲ ಏನು ಮಾಡ್ಬೇಕು ರೀ, ನೀವು ಒಂದೊಂದು ಟ್ರಿಕ್ಸ್ಗಳು ನೆನ್ಪಿಟ್ಕೋಬೇಕ್ರಿ. ಆಯ್ತು ರೀ. ಇಲ್ಲಿ ಇದಕ್ಕೆ ಹೇಳ್ತೀನಿ ನೋಡ್ರಿ, ಬೆಳಗಾವಿ ವಿಭಾಗಕ್ಕೆ ವಿ ಬಿ ಅಂದರೆ ವಿ ಅಂದರೆ ವಿಜಯಪುರ, ಬಿ ಅಂದರೆ ಬಾಗಲಕೋಟೆ, ಬಿ ಅಂದರೆ ಬೆಳಗಾವಿ, ಮತ್ತು ಡಿ ಅಂದರೆ ಧಾರವಾಡ, ಜಿ ಅಂದರೆ ಗದಗ, ಹೆಚ್ ಅಂದರೆ ಹಾವೇರಿ, ಮತ್ತು ಯು ಅಂತ VBB DGHU VBB DGHU ಅಂದ್ರೆ ನೀವು ನಿಮಗೆ ಯಾವ್ದು ಅನುಕೂಲ ಆಗ್ತದೆ ಆ ಥರ ಟ್ರಿಕ್ಸ್ಗಳು ನೆನ್ಪಿಟ್ಕೋರಿ. ಇರೋ ರೀತಿ ಇಲ್ಲರಿ. ಇಂಗ್ಲೀಷ್ ಅಕ್ಷರದ ಮೊದಲ ಕ್ಯಾಪಿಟಲ್ ನೆನ್ಪಿಟ್ಕೋರಿ. ಇಲ್ಲಿ ನೋಡ್ರಿ, ಇಲ್ಲಿ ಬೀದರ್, ಕಲಬುರಗಿ. ಈಗ ಇದ್ರ ಜೊತೆ ಏನಪ್ಪ ಅಂತಂದರೆ ಎಷ್ಟು ರಾಜ್ಯಗಳ ಗಡಿ ಹಂಚ್ಕೊಂಡವ್ರಿ? ಒಂದು ಮಹಾರಾಷ್ಟ್ರ, ಒಂದು ಗೋವಾ ಕರ್ನಾಟಕದ ಜೊತೆ, ಇನ್ನೊಂದು ಕೇರಳ, ಇನ್ನೊಂದು ತಮಿಳ್ನಾಡು, ಇನ್ನೊಂದು ಆಂಧ್ರ ಪ್ರದೇಶ್. ಮಹಾರಾಷ್ಟ್ರ, ಗೋವಾ, ಕೇರಳ, ತಮಿಳ್ನಾಡು, ಆಂಧ್ರ ಪ್ರದೇಶ್ ಅನ್ನೋದನ್ನು ನೆನ್ಪಿಟ್ಕೋಬೇಕು. ರೈಟ್. ಇಷ್ಟು ನೆನ್ಪಿಟ್ಕೋಬೇಕು. ಮಹಾರಾಷ್ಟ್ರ, ಗೋವಾ, ಕೇರಳ, ತಮಿಳ್ನಾಡು, ಆಂಧ್ರ ಪ್ರದೇಶನ್ನು ನೆನಪಿಟ್ಕೊಳ್ಬೇಕ್ರಿ. ಈಗ ನೋಡ್ರಿ, ಹಿಂಗೆ ಭೀ ಕೇಳ್ಬೋದಲ್ಲ ಕ್ವಶನ್, ಕರ್ನಾಟಕದ ಯಾವ ಜಿಲ್ಲೆಗಳು ಮಹಾರಾಷ್ಟ್ರದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂತ ಕೇಳ್ದನಂದ್ರಿ. ಆವಾಗ ನಾವು ಬಿಜಾಪುರ ಮತ್ತು ಬೆಳಗಾವಿ ಎರಡೇ ಹಂಚ್ಕೊಂಡವ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ಲತ್ತೀರಿ ನೀವು, ಗೋವಾ ಹಂಚ್ಕೊಂಡಿಲ್ರಿ. ಇಲ್ಲಿ ಸ್ಟಾಪ್ ಆಗ್ಯದ, ಇಲ್ಲಿ ಗೇರಿ ನೋಡ್ರಿ ನೀವು, ಸ್ಟಾಪ್ ಆಗ್ಯದಿಲ್ರಿ. ಯಾವ್ಯಾವ ರೀ ಮಹಾರಾಷ್ಟ್ರದೊಂದಿಗೆ ಗಡಿ ಹಂಚ್ಕೊಂಡಿವು? ಬಿಜಾಪುರ ಒಂದ್ರಿ, ಇನ್ನೊಂದು ಬೆಳಗಾವಿ ಒಂದ್ರಿ, ಎರಡೇ ಗಡಿಯನ್ನು ಹಂಚ್ಕೊಂಡವ್ರಿ. ಆಮ್ಯಾಗ ಮತ್ತು ಗೋವಾ ಜೊತೆ ಯಾವ್ಯಾವ ರೀ? ಬೆಳಗಾವಿ ಒಂದ್ರಿ, ಉತ್ತರ ಕನ್ನಡ ಒಂದು. ಇಲ್ಲಿ ನೋಡ್ಲತ್ತೀರಿ, ಬೆಳಗಾವಿ ಮತ್ತು ಉತ್ತರ ಕನ್ನಡ. ಮಹಾರಾಷ್ಟ್ರದೊಂದಿಗೆ ಬಿಜಾಪುರ ಬೆಳಗಾವಿ ಆದರೆ, ಗೋವಾದೊಂದಿಗೆ ಬೆಳಗಾವಿ ಮತ್ತು ಉತ್ತರ ಕನ್ನಡ ಏನು ಮಾಡ್ಯಾವ್ರಿ? ಗಡಿಯನ್ನು ಹಂಚ್ಕೊಂಡಾವ. ಆಮ್ಯಾಗ ನೋಡ್ಲತ್ತೀರಿ ಆಂಧ್ರ ಪ್ರದೇಶದೊಂದಿಗೆ ಗಡಿಯನ್ನು ಹಂಚ್ಕೊಂಡಿವು ಯಾವ್ಯಾವ ರೀ? ರಾಯಚೂರು ಹಂಚ್ಕೊಂಡದ್ರಿ, ಮತ್ತು ಬಳ್ಳಾರಿ ಹಂಚ್ಕೊಂಡದ್ರಿ. ಮತ್ತು ಯಾವ ಹಂಚ್ಕೊಂಡದ್ರಿ? ಇಲ್ಲೇ ಗೊತ್ತಾಗ್ಲತ್ತದ ನೋಡ್ರಿ, ಚಿತ್ರದುರ್ಗ ಹಂಚ್ಕೊಂಡದ್ರಿ. ರೈಟ್. ಆಮೇಲೆ ಬೆಂಗಳೂರು ಹಂಚ್ಕೊಂಡದ್ರಿ. ಬೆಂಗಳೂರು ತುಮಕೂರು ಹಂಚ್ಕೊಂಡದ್ರಿ. ನೋಡ್ರಿ, ರಾಯಚೂರು, ಬಳ್ಳಾರಿ, ಚಿತ್ರದುರ್ಗ, ಬೆಂಗಳೂರು, ತುಮಕೂರು, ಇದು ಬೆಂಗಳೂರು ಅಂತೇಳಿ ಹಿಂಗೆ ಅದು ಬರ್ದಾರೆ. ಇಲ್ಲಿ ನೋಡ್ರಿ, ರಾಯಚೂರು, ಬಳ್ಳಾರಿ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ ಮತ್ತು ರೀ ಕೋಲಾರ. ನೋಡ್ರಿ ಎಷ್ಟು ಹಂಚ್ಕೊಂಡವ? ರಾಯಚೂರು, ಬಳ್ಳಾರಿ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ. ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ. ರಾಯಚೂರು, ಬಳ್ಳಾರಿ, ತುಮಕೂರು ಇಲ್ಲಿ ತನಕ ಬಂದದ್ದು ನೋಡ್ರಿ. ಆಮ್ಯಾಗ ಚಿಕ್ಕಬಳ್ಳಾಪುರ, ಆಮ್ಯಾಗ ಕೋಲಾರ, ಬೆಂಗಳೂರು, ಚಿಕ್ಕಬಳ್ಳಾಪುರ ಹಂಚ್ಕೊಂಡವು. ರೈಟ್ ರೀ. ಇಷ್ಟು ಹಂಚ್ಕೊಂಡವು. ಇದು ನೆನ್ಪಿಡ್ಬೇಕ್ರಿ ಏನ್ರಿ. ಆಮ್ಯಾಗ ನೋಡ್ಲತ್ತೀರಿ, ಇಲ್ಲಿ ಕೆಳಗೆ ಕೇರಳನೂ ಅದ ರೀ. ಕೇರಳಕ್ಕೆ ಯಾವ್ಯಾವ ಹಂಚ್ಕೊಂಡವು ನೋಡ್ಬೇಕ್ರಿ. ನೋಡ್ಲತ್ತೀರಿ, ಇಲ್ಲಿ ಕೇರಳಕ್ಕೆ ಉಡುಪಿ ಹಂಚ್ಕೊಂಡದ್ದು ನೋಡ್ರಿ, ದಕ್ಷಿಣ ಕನ್ನಡ ಹಂಚ್ಕೊಂಡದ್ದು ನೋಡ್ರಿ, ಕೊಡಗು ಹಂಚ್ಕೊಂಡದ್ದು ನೋಡ್ರಿ, ಮೈಸೂರು ಹಂಚ್ಕೊಂಡದ್ರಿ. ಇಷ್ಟೇ ಹಂಚ್ಕೊಂಡವು 4: ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಮೈಸೂರು. ತಮಿಳ್ನಾಡಿಗೆ ಯಾವ್ಯಾವ ಹಂಚ್ಕೊಂಡವು ನೋಡ್ರಿ. ತಮಿಳ್ನಾಡಿಗೆ ಯಾವ್ಯಾವ ಹಂಚ್ಕೊಂಡವ ನೋಡ್ರಿ. ಇಲ್ಲಿ ನೋಡ್ರಿ, ತಮಿಳ್ನಾಡಿಗೆ ಯಾವ ಹಂಚ್ಕೊಂಡವ? ಬೆಂಗಳೂರು ನಗರ, ರೈಟ್, ರಾಮನಗರ, ಚಾಮರಾಜನಗರ, ಕೋಲಾರ ಭೀ ಹಂಚ್ಕೊಂಡದು. ಇಲ್ಲಿ ಮ್ಯಾಪ್ ವೈಸ್ ಕುಂತು ಏನು ಮಾಡ್ಬೇಕ್ರಿ, ಇದು ನೋಡ್ಕೋಬೇಕು, ಅಂದಾಗೆ ಗೊತ್ತಾಗ್ತದೆ. ಆಯ್ತು ರೀ. ಇವು ಟ್ರಿಕ್ಸ್. ಇದು ಮ್ಯಾಪ್ ಕಂಪಲ್ಸರಿ ಏನಪ್ಪ ಅಂತಂದರೆ 6ನೇ ಕ್ಲಾಸ್ ಬುಕ್ನ ಕೊಟ್ರಂದ್ರೆ ಅವ್ರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಹ್ಯಾಂಗೆ ಕೇಳಲ್ಲ ಅಂತೀರಿ? ಕೇಳ್ತಾರೆ. ಇದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ನೀವೇನು ಮಾಡ್ಬೇಕ್ರಿ, ಇದಿಷ್ಟು ಏನಪ್ಪ ಅಂತಂದರೆ ಓದಬೇಕು. ಅರಬ್ಬಿ ಸಮುದ್ರದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವ ಜಿಲ್ಲೆಗಳ್ಯಾವು? ಉಡುಪಿ ಮತ್ತು ದಕ್ಷಿಣ ಕನ್ನಡ. ಮಹಾರಾಷ್ಟ್ರ, ಬಿಜಾಪುರ, ಬಾಗಲಕೋಟೆ. ಬಿಜಾಪುರ, ಬೆಳಗಾವಿ, ಮಹಾರಾಷ್ಟ್ರ. ಉತ್ತರ ಕನ್ನಡ, ಬೆಳಗಾವಿ ವಿತ್ ಗೋವಾ. ಕೇರಳಕ್ಕೆ ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಮೈಸೂರು. ತಮಿಳ್ನಾಡಿಗೆ ಚಾಮರಾಜನಗರ, ರಾಮನಗರ, ಬೆಂಗಳೂರು, ಕೋಲಾರ. ಆಂಧ್ರ ಪ್ರದೇಶಿಗೆ ಬಳ್ಳಾರಿ ರೀ, ಚಿತ್ರದುರ್ಗ ರೀ, ತುಮಕೂರು ರೀ, ಚಿಕ್ಕಬಳ್ಳಾಪುರ ರೀ, ಕೋಲಾರ. ಇಷ್ಟು ಹಂಚ್ಕೊಂಡವ್. ನೆನ್ಪಿಟ್ಬೇಕ್ರಿ. ಇಂಪಾರ್ಟೆಂಟಾಗಿ ಕ್ವಶನ್ ಹೆಂಗೆ ಕೇಳ್ತಾರೆ ನೋಡಂಬರ್ರಿ. ಇಲ್ಲಿ ತಡ್ರಿ ಒಂದು ನಿಮಿಷ, ಇಲ್ಲಿ ಏನೋ ಕೊಟ್ಟರೆ ಅವರು. ಇವು 4 ವಿಭಾಗಗಳವ ರೀ. ಒಟ್ಟು ಜಿಲ್ಲೆಗಳು 31 ಜಿಲ್ಲೆ ಅವ ರೀ. 31 ಜಿಲ್ಲೆಗೆ ಏನಪ್ಪ ಅಂತಂದರೆ ಪ್ರತಿಯೊಬ್ಬರಿಗೂ ಏನಪ್ಪ ಅಂತಂದರೆ ಜಿಲ್ಲಾಧಿಕಾರಿಗಳಿರ್ತಾರೆ, ಅಂದರೆ DC ಇರ್ತಾರೆ ಅಂತ ಹೇಳ್ತಾರೆ. ಕೃಷಿ, ಉದ್ಯಮ, ವಾಯುಗುಣ ಇಲ್ಲಿ 4 ಹೇಳಿದ್ನಲ್ಲ, ಆಡಳಿತ ವಿಭಾಗಗಳು, ಕಂದಾಯ ವಿಭಾಗಗಳು, ಇವು 4 ಅವ ರೀ.
ಕೇಳಿದವರು ಕ್ವಶನ್ ಹೆಂಗೆ ಕೇಳ್ತಾರೆ ನೋಡಮ್ರಿ. ಇಲ್ಲಿ ನೋಡ್ರಿ ಕ್ವಶನ್ ಹೆಂಗೆ ಕೇಳಾರೋ. ಕೆಎ ಮಾದರಿಯ ನೇರ ಮತ್ತು ಬಹು ಆಯ್ಕೆ ಪ್ರಶ್ನೆಗಳು. ಪ್ರಸ್ತುತ ಕರ್ನಾಟಕ ರಾಜ್ಯವನ್ನು ಆಡಳಿತಾತ್ಮಕ ಸೌಕರ್ಯಕ್ಕಾಗಿ ಒಟ್ಟು ಎಷ್ಟು ಕಂದಾಯ ವಿಭಾಗಗಳನ್ನು ವಿಂಗಡಿಸಲಾಗಿದೆ? ಎಷ್ಟು ರೀ? 4 ಕಂದಾಯ ವಿಭಾಗಗಳನ್ನು ವಿಂಗಡಿಸಲಾಗಿದೆ. ರೈಟ್ ಇಲ್ರಿ? ಆಮ್ಯಾಗ ನೋಡ್ಲತ್ತೀರಿ ನೀವು. ಇದು ನಾ ಹೇಳಿದ ನಿಮಗೆ ಯಾವ್ಯಾವ ಜಿಲ್ಲೆ ಎಲ್ಲೆಲ್ಲಿ ಯಾವ್ಯಾವ ವಿಭಾಗದಾಗವ ಅಂಥೇಳಿ ಗುರುತಿಸ್ಬೇಕಂತ. ನೋಡಿರಿ ಬಳ್ಳಾರಿ ಎಲ್ಲದ ನೋಡಿರಿ. ಬಳ್ಳಾರಿ ಯಾವ ವಿಭಾಗದಲ್ಲದ ನೋಡಿರಿ? ಕಲಬುರಗಿ ವಿಭಾಗದಲ್ಲಿ ಅದ ರೀ. ರೈಟ್ ರೀ? ಇಲ್ಲಿ ಕ್ವಶನ್ ಏನು ಕೊಟ್ರೆ ಕಲಬುರಗಿ ವಿಭಾಗ ಅಂತ ಹಾಕ್ಬೇಕು ರೀ. ಆಮ್ಯಾಗ ಉಡುಪಿ ಯಾವ ವಿಭಾಗದಲ್ಲದ ರೀ? ಉಡುಪಿ ಬೆಳಗಾವಿ ಇದ್ರಬೋದು ಮೇ ಬಿ. ಉಡುಪಿ ಇಲ್ಲ ಮೈಸೂರು ವಿಭಾಗದಾಗದ ನೋಡಿರಿ. ಮೈಸೂರು ವಿಭಾಗದಾಗದ. ಗದಗ ಯಾವ ವಿಭಾಗದಾಗದ ನೋಡಿರಿ? ಗದಗ ಯಾವ ವಿಭಾಗದಾಗ? ಬೆಳಗಾವಿ ವಿಭಾಗದಾಗದ. ಇವೇನು ಮಾಡ್ಬೇಕು ರೀ? ಹೊಂದಿಸಿ ಬರಿಬೇಕು ರೀ. ಚಿತ್ರದುರ್ಗ ಮೈಸೂರು ವಿಭಾಗದಾಗದ ಏನು ರೀ? ಚಿತ್ರದುರ್ಗ ಇಲ್ರಿ, ಚಿತ್ರದುರ್ಗ ಬೆಂಗಳೂರು ವಿಭಾಗದಾಗದ. ಇವೇನು ಮಾಡ್ಬೇಕು ರೀ? ಹೊಂದಿಸಿ ಬರಿಬೇಕು ರೀ. ಬಳ್ಳಾರಿ ಈಗ ಮುಂದೆ ಕೊಟ್ಟರೆ ನೋಡಿರಿ. ಬಳ್ಳಾರಿ ಕಲಬುರಗಿ ವಿಭಾಗದಲ್ಲಿ, ಉಡುಪಿ ದಕ್ಷಿಣ ಕನ್ನಡ ಮೈಸೂರು ವಿಭಾಗದಲ್ಲಿ ಬರ್ತಾವೆ ರೀ. ಉಡುಪಿ ದಕ್ಷಿಣ ಕನ್ನಡ ಮೈಸೂರು ವಿಭಾಗಕ್ಕೆ ಬಂದರೆ, ಚಿತ್ರದುರ್ಗ ಬೆಂಗಳೂರು ವಿಭಾಗಕ್ಕೆ ಬರ್ತದ್ರಿ. ಇದು ಈ ಥರ ಕೇಳಿದವ್ರು ಕ್ವಶನ್ ಕೇಳ್ಬೋದು. ಈ ಕೆಳಗಿನ ಯಾವ ಜಿಲ್ಲೆಗಳು ಯಾವ ವಿಭಾಗಕ್ಕೆ ಬರ್ತಾವೆ ಹೊಂದಿಸಿ ಬರೀರಿ ಅಂಥೇಳಿ ಕ್ವಶನ್ಸ್ ಕೇಳ್ತಾರೆ. ರೈಟ್? ಇಲ್ಲಿ ನೋಡ್ರಿ, ಮತ್ತು ಕಠಿಣ ರೂಪದ ಹೇಳಿಕೆ ಆಧಾರಿತ ಪ್ರಶ್ನೆಗಳನ್ನು ಕೇಳ್ತಂದ್ರಿ. ಗೊತ್ತಲ್ರಿ? ಕರಾವಳಿ ಜಿಲ್ಲೆಗಳಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಮೈಸೂರು ಆಡಳಿತ ವಿಭಾಗಕ್ಕೆ ಬರ್ತಾವೆ. ಕರಾವಳಿ ಜಿಲ್ಲೆಯಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ. ಹೌದು, ಮೈಸೂರು. ಇದು ಕರೆಕ್ಟ್ ಅದ. ಇದು ರೈಟ್ ರೀ. ಮ್ಯಾಪ್ ನೋಡ್ರಿ ಗೊತ್ತಾಗ್ತದ. ಮೈಸೂರು ವಿಭಾಗಕ್ಕೆ ಯಾವ ಬರ್ತಾವೆ ಅನ್ನೋದು ಗೊತ್ತಿರ್ಬೇಕು ನಮಗೆ, ಅಂದ್ರೆ ಗೊತ್ತಾಗ್ತದೆ. ಮಧ್ಯ ಕರ್ನಾಟಕದ ಜಿಲ್ಲೆಗಳಾದ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಗಳು ಬೆಳಗಾವಿ ಆಡಳಿತ ವಿಭಾಗಕ್ಕೆ ಬರುತ್ತವೆ. ಇಲ್ರಿ, ಬರಲ್ಲ. ಯಾವ ರೀ? ದಾವಣಗೆರೆ ಚಿತ್ರದುರ್ಗ ಬೆಂಗಳೂರು ಆಡಳಿತ ವಿಭಾಗಕ್ಕೆ ಬರ್ತವೆ. ಇದಕ್ಕೆ ರಾಂಗ್ ರೀ, ಇದು ರೈಟ್. ಒಂದನೇ ಸ್ಟೇಟ್ಮೆಂಟ್ ರೈಟ್ ಆಗ್ಯದ ರೀ, ಎರಡನೇ ಸ್ಟೇಟ್ಮೆಂಟ್ ರಾಂಗ್ ಆಗ್ಯದ. ನಂತರ ಇವು ಯಾಕೆ ಕೊಡ್ತೀನಪ್ಪ ಅಂತಂದರೆ ನಿಮಗೆ ಕ್ವಶನ್ ಹ್ಯಾಂಗೆ ಕೇಳ್ತಾರೆ ಅಂಬೋದು ಗೊತ್ತಾಗಬೇಕು. ಹೇಳಿಕೆ ಒಂದು ಮಾತ್ರ ಸರಿಯಾಗಿದೆ. ನಾ ಹೇಳಿನಿಲ್ರಿ, ಹೇಳಿಕೆ ಒಂದು ಮಾತ್ರ ಸರಿಯಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಮೈಸೂರು ಆಡಳಿತ ವಿಭಾಗಕ್ಕೆ ಬರ್ತದೆ ರೀ. ಮಧ್ಯ ಕರ್ನಾಟಕದ ಜಿಲ್ಲೆಗಳಾದ ದಾವಣಗೆರೆ ಮತ್ತು ಚಿತ್ರದುರ್ಗ ಬೆಳಗಾವಿ ಆಡಳಿತಕ್ಕೆ ಬರಲ್ಲ. ಎಲ್ಲಿ ಬರ್ತಪ್ಪ ಅಂತಂದರೆ ಬೆಂಗಳೂರು ಆಡಳಿತಕ್ಕೆ ಬರ್ತದೆ. ಅದಕ್ಕೆ ಸ್ಟೇಟ್ಮೆಂಟ್ 2 ತಪ್ಪು, ಸ್ಟೇಟ್ಮೆಂಟ್ 1 ಏನದಪ್ಪ ಅಂದರೆ ರೈಟ್ ಅದ. ಗಡಿ ಹಂಚಿಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಕಲಬುರಗಿ ವಿಭಾಗದ ನಾ ಹೇಳೇನ್ರಿ ಯಾವ ರಾಜ್ಯಕ್ಕೆ ಯಾವ ಜಿಲ್ಲೆಗಳು ಹೊಂದ್ಕೋತಾವೆ ನಮ್ಮ ಕರ್ನಾಟಕದ. ಕಲಬುರಗಿ ವಿಭಾಗದ ಬೀದರ್ ಮತ್ತು ಕಲಬುರಗಿ ಜಿಲ್ಲೆಗಳು ಮಹಾರಾಷ್ಟ್ರ ಹೊಂದ್ಕೋತಾವ್ರಿ. ಹೊಂದ್ಕೋತಾವ. ರೈಟ್ ಹೇಳಿನಲ್ರಿ ನಾ. ಕಲಬುರಗಿ ಬೀದರ್ ಹೊಂದ್ಕೋತಾವ. ಕರ್ನಾಟಕದ ಪಶ್ಚಿಮ ವಿಭಾಗದಲ್ಲಿ ಅರಬ್ಬಿ ಸಮುದ್ರವಿದೆ. ರೈಟ್. ಪಶ್ಚಿಮ ವಿಭಾಗದಲ್ಲಿ ಏನದ? ಅರಬ್ಬಿ ಸಮುದ್ರ ಅದ. ಅದ ಇಲ್ರಿ, ಅದು ಆ ಥರ. ಮತ್ತು ಆಯ್ತು ರೀ. ಹಿಂಗೆ ಈ ಥರ ಕ್ವಶನ್ಸ್ಗಳು ಕೇಳ್ತಾರೆ. ಯಾವ ಕಡೆಗೆ ಮಹಾರಾಷ್ಟ್ರ ಅದ, ಯಾವ ಕಡೆಗೆ ಆಂಧ್ರ ಪ್ರದೇಶ ಅದ, ಈ ಕೆಳಗಿನ ಯಾವ ಜಿಲ್ಲೆಗಳು ಕರ್ನಾಟಕದೊಂದಿಗೆ ಗಡಿ ಹಂಚ್ಕೊಂಡಿಲ್ಲ, ಈ ಕೆಳಗಿನ ಯಾವ ರಾಜ್ಯಗಳು ಕರ್ನಾಟಕದೊಂದಿಗೆ ಗಡಿ ಹಂಚ್ಕೊಂಡಿಲ್ಲ, ಗಡಿ ಹಂಚ್ಕೊಂಡವ. ಮಹಾರಾಷ್ಟ್ರ ಹಂಚ್ಕೊಂಡದ, ಆಂಧ್ರ ಪ್ರದೇಶ ಹಂಚ್ಕೊಂಡದ, ಗೋವಾ ಹಂಚ್ಕೊಂಡದ, ಕೇರಳ ಹಂಚ್ಕೊಂಡದ, ತಮಿಳ್ನಾಡು ಹಂಚ್ಕೊಂಡದ. ಮತ್ತು ಜಿಲ್ಲೆಗಳು ಯಾವ ಇದು ಆಗ್ಯಾವ ಅನ್ನೋದನ್ನು ಕೇಳ್ತಾರೆ. ಎಲ್ಲ ಕ್ವಶನ್ಸ್ ಭೀ ಹೇಳಿನ ಯಾವ ರೀತಿ ಹೇಳಿಕೆ ಆಧಾರಿತ ಯಾವ ರೀತಿ ಕೇಳ್ತಾರೆ, ಹೊಂದಿಸಿ ಬರೆಯಿರಿ ಯಾವ ರೀತಿ ಕೇಳ್ತಾರೆ ಅನ್ನೋದನ್ನು ನಾನು ಹೇಳೀನಿ. ಆಯಿತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇದು ಒಂದು ಕ್ಲಾಸ್ ಆಗಿರ್ತದೆ. ಕರ್ನಾಟಕ ಮ್ಯಾಪ್ ಆಧಾರಿತ 4 ವಿಭಾಗಗಳನ್ನು ಒಂದೊಂದಾಗಿ ನೋಡ್ಕೊಳ್ಳೋಣ. ಯಾಕಂದರೆ ವಿಡಿಯೋ ಶಾರ್ಟಾಗಿ ಮಾಡ್ತಾಯಿದ್ದೀನಿ. ಓಕೆ, ಬಾಯ್. ಥ್ಯಾಂಕ್ ಯು.